ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ಮಿನಿ ವ್ಲಾಗ್ ನನಗೋಸ್ಕರ ಅಂತ ಇಡೀ ವರ್ಷ ಒಂದಿಷ್ಟು ದುಡ್ಡನ್ನು ಸೇವ್ ಮಾಡ್ತಾ ಇದೆ. ಸೆಲ್ಫ್ ಗಿಫ್ಟ್ ತೊಗೋಬೇಕು ಅಂತ ತುಂಬ ವರ್ಷಗಳ ಆಸೆ. ಯಾವ ಹೆಣ್ಮಕ್ಳಿಗೆ ತಾನೇ ಆಸೆ ಇರಲ್ಲ ಅಲ್ವಾ? ನಾವು ಲೈಫಲ್ಲಿ ಏನಾದರೂ ತೊಗೋಬೇಕು, ಏನಾದರೂ ಮಾಡಬೇಕು ಅಂತ. ಅದೇ ಥರ ನನಗೂ ಇತ್ತು. ಬಟ್ ನನಗೆ ಏನು ಅಚೀವ್ ಮಾಡೋಕ್ಕಾಗಲ್ಲ. ಏನು ನನಗೆ ಅಂತ ನಾನು ತೊಗೊಳಕ್ಕಾಗಲ್ಲ. ಯಾವಾಗಲೂ ಹಸ್ಬೆಂಡ್ನೋ ಅಥವಾ ಅಪ್ಪನೋ ಅಥವಾ ಅಮ್ಮನೋ ಡಿಪೆಂಡ್ ಆಗಿ ಅವ್ರ ಹತ್ರನೇ ಏನಾದರೂ ಕೇಳಬೇಕು ಅಂತ ತುಂಬ ಕೊರಗಿತ್ತು. ಬಟ್ ಇವತ್ತು ನಾನು ಅಂದ್ಕೊಂಡ ಹಾಗೆ ನನಗೊಂದು ಸೆಲ್ಫ್ ಗಿಫ್ಟ್ ತೊಗೊಳ್ಳೋಂತಹ ಟೈಮ್ ಬಂದಿದೆ. ಸೊ ಅದಕ್ಕೆ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಸೀರೆಲ್ಲ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಸೆಲ್ಫ್ ಗಿಫ್ಟ್ಗೋಸ್ಕರ ಅಂತಲ್ಲ, ದೇವಸ್ಥಾನಕ್ಕೆ ಹೋಗೋದು ಇತ್ತು. ನಿಮ್ಮಲ್ಲಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಆಸೆ ಇರುತ್ತೆ ಅಲ್ವಾ? ಅಪ್ಪ ಅಮ್ಮ ಗಂಡ ಈ ಥರ ಬೇರೆಯವ್ರ ಹತ್ರನೇ ಏನಾದರೂ ತೊಗೊಳ್ಳೋದಲ್ದಲೆ ನಮಗೋಸ್ಕರ ಅಂತ ಒಂದಿಷ್ಟು ದುಡ್ಡು ಬಿಟ್ಟು ತೊಗೋಬೇಕು ಅನ್ನೋ ಆಸೆ. ಸೊ ಯಾರಿಗೆಲ್ಲ ಆ ಥರ ಆಸೆ ಇದೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ನಾನು ದೇವಸ್ಥಾನಕ್ಕೆ ಹೊರಟೆ. ಆಂಜನೇಯ ಸ್ವಾಮಿ ದರ್ಶನ ಆಯಿತು, ತುಂಬ ಖುಷಿ ಆಯಿತು. ಸೊ ಇವತ್ತಿನ ಫುಲ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಪ್ಲೀಸ್ ಚೆಕ್